Hi everyone, welcome back to day 7 of Basic English Grammar Series. So already 6 classes complete ಆಗಿದೆ. ಇವತ್ತು ನಾವು 7th ಕ್ಲಾಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕ್ ಅನ್ನು ನೋಡೋಣ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕ್ ಯಾಕೆ ಕಲಿತಿದ್ದೀವಿ ಅಂತ ಅಂದರೆ, ಇದು ಒಂದು ಸೆಂಟೆನ್ಸ್ ಅಲ್ಲಿ ಕರೆಕ್ಟಾಗಿ ಫ್ರೇಮ್ ಮಾಡಲಿಕ್ಕೆ ನಾವು ಇದನ್ನ ಓದ್ತಾ ಇದ್ದೀವಿ. ಸೊ ಸೆಂಟೆನ್ಸನ್ನು ಕರೆಕ್ಟಾಗಿ ಫಾರ್ಮ್ ಮಾಡಲಿಕ್ಕೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕನ್ನು ಕಲಿಬೇಕಾಗುತ್ತೆ. ಸೊ ಯಾವ ಪಾರ್ಟ್ ಯಾವಾಗ ಬರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆಲ್ ದ ಪಾರ್ಟ್ಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಗ್ಲೀಷ್ ಗ್ರಾಮರಲ್ಲಿ ನಿಮಗೆ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ನೋಡ್ಬೋದು. ಸೊ ಅದು ಯಾವುದಂತ ನಾವು ನೋಡೋಣ. ಎಸ್, ಸೊ ಕನ್ನಡದಲ್ಲಿನೂ ನಾವು ಇದನ್ನು ನಾಮಪದ, ಕ್ರಿಯಾಪದ, ಸರ್ವನಾಮ ಅಂತ ನೋಡಿರ್ತೀವಿ, ರೈಟ್? ಸೊ ಅದೇ ಥರ ಇಂಗ್ಲೀಷಲ್ಲೂ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅದರಲ್ಲಿ ಫಸ್ಟ್ ಒನ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್. ಸೊ ಕನ್ನಡದಲ್ಲಿ ನಾವು ಕ್ರಿಯಾಪದ ಅಂತಲೂ ಹೇಳ್ತೀವಿ, ಯಾವುದು ನಿಮಗೆ ಆ್ಯಕ್ಷನ್ ತೋರಿಸುತ್ತೆ. ನೆಕ್ಸ್ಟ್ ಒನ್ ಈಸ್ ನೌನ್ ಅಂದರೆ ನೇಮಿಂಗ್ ವರ್ಡ್. ಸೊ ನೌನ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಅದನ್ನು ನಾಮಪದ ಅಂತ ಹೇಳ್ತೀವಿ, ಯಾವುದು ಹೆಸರನ್ನು ತೋರಿಸುತ್ತೆ. ಪ್ರನೌನ್ ಅಂದರೆ ರಿಪ್ಲೇಸಸ್ ಅ ನೌನ್, ಅಂದರೆ ಹೆಸರಿನ ಬದಲಾಗಿ ಯೂಸ್ ಮಾಡುವಂಥದ್ದು. ಅವನು, ಅವಳು, ಇದು ಅಂತ ಯೂಸ್ ಮಾಡ್ತೀವಲ್ಲ, ಹಾಗೆ ಅದನ್ನು ನಾವು ಪ್ರನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್, ಅಂದರೆ ಕನ್ನಡದಲ್ಲಿ ನಾವು ಗುಣವಾಚಕ ಅಂತಲೂ ಹೇಳ್ತೀವಿ. ಯಾವುದೇ ಒಂದು ವರ್ಡ್ ನಮಗೆ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ, ಅಂದರೆ ಅದ್ರ ಬಗ್ಗೆ ಹೇಳ್ತಾ ಇರುತ್ತೆ, ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಡ್ವರ್ಬ್ ಅಂದರೆ ಡಿಸ್ಕ್ರೈಬಿಂಗ್ ಅ ವರ್ಬ್, ಆ್ಯನ್ ಅಡ್ಜೆಕ್ಟಿವ್ ಆ್ಯಂಡ್ ಅನ್ ಅಡ್ವರ್ಬ್. ಸೊ ಯಾವುದು ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ ಮತ್ತು ಅಡ್ಜೆಕ್ಟಿವನ್ನು ಡಿಸ್ಕ್ರೈಬ್ ಮಾಡುತ್ತೆ, ಅದನ್ನು ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಪ್ರಿಪೋಸಿಷನ್ ಅಂದರೆ ಯಾವುದು ರಿಲೇಷನ್ಶಿಪ್ಪನ್ನು ಶೋ ಮಾಡುತ್ತೆ, ಯಾವುದು ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನು ನಾವು ಪೊಸಿಷನ್ ತೋರಿಸೋದಕ್ಕಂತಲೂ ಹೇಳ್ತೀವಿ. ಇನ್, ಆಟ್, ಆನ್ ಅಂತ ಪೊಸಿಷನ್ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಅದಕ್ಕೂ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರಿಪೋಸಿಷನ್ಸ್ ಅಂದರೆ ಯಾವುದು ಎರಡು ಸೆಂಟೆನ್ಸ್ಗಳ ಮಧ್ಯೆ ಅಥವಾ ಎರಡು ಪದಗಳ ಮಧ್ಯೆ ಒಂದು ರಿಲೇಷನ್ಶಿಪ್ಪನ್ನು ತೋರಿಸುವಂಥದ್ದನ್ನು ನಾವು ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಕಂಜಂಕ್ಷನ್ ಅಂದರೆ ಜಾಯ್ನಿಂಗ್ ವರ್ಡ್, ಅಂದರೆ ಯಾವುದು ಎರಡು ಸೆಂಟೆನ್ಸನ್ನು ಅಥವಾ ಎರಡು ವರ್ಡನ್ನು ಜೋಡಿಸುತ್ತೆ, ಅದನ್ನು ನಾವು ಕಂಜಂಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಎಕ್ಸ್ಪ್ರೆಸಿವ್ ವರ್ಡ್. ಸೊ ಯಾವ ವರ್ಡ್ಗೆ ಅರ್ಥ ಇರಲ್ಲ, ಬಟ್ ಅದನ್ನು ನಾವು ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ತೋರಿಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ವಾವ್ ಅನ್ನೋ ವರ್ಡ್ಗೆ ಯಾವುದೇ ಮೀನಿಂಗ್ ಇಲ್ಲ, ಬಟ್ ಅದನ್ನು ನಾವು ಯಾವುದೋ ಒಂದು ತುಂಬ ಚೆನ್ನಾಗಿದೆ ಅಥವಾ ಒಂದು ಎಕ್ಸೈಟ್ಮೆಂಟನ್ನು ತೋರ್ಸೋಕ್ಕೆ ನಾವು ವಾವ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಅಂಥ ವರ್ಡ್ಸನ್ನು ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಸೊ ಒಂದೊಂದನ್ನೇ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಒನ್ ವರ್ಬ್ ಅಂದರೆ ಅ ವರ್ಬ್ ಇಸ್ ದ ವರ್ಡ್ ದಟ್ ಶೋಸ್ ಅನ್ ಆಕ್ಷನ್ ಆರ್ ಅ ಸ್ಟೇಟ್ ಆಫ್ ಬೀಯಿಂಗ್, ಅಂದರೆ ಯಾವುದು ಒಂದು ಕ್ರಿಯೆಯನ್ನು ತೋರಿಸುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಕಮ್, ಗೋ, ಈಸ್, ಆಮ್, ವರ್, ಇದನ್ನು ನಾವು ಏನು ಹೇಳ್ತೀವಿ, ಹೆಲ್ಪಿಂಗ್ ವರ್ಬ್ ಅಂತಾನು ಹೇಳ್ತೀವಿ. ಈ ವರ್ಡ್ಸನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತಾನು ಹೇಳ್ತೀವಿ. ಫಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ, ರೈಟ್? ಹೆಲ್ಪಿಂಗ್ ವರ್ಬ್. ಸೊ ಸ್ಲೀಪ್ ಯಾವುದೋ ಒಂದು ಕ್ರಿಯೆಯನ್ನು ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಐ ಲೈಕ್ ಇಂಗ್ಲಿಷ್, ಇದರಲ್ಲಿ ಲೈಕ್ ಅನ್ನೋದು ವರ್ಬ್. ಶಿ ಕಮ್ಸ್ ಹಿಯರ್ ಎವ್ರಿ ಡೇ, ಕಮ್ಸ್ ಬರ್ತಾಳೆ ಅನ್ನೋದು ಇದು ವರ್ಬ್. ಶಿ ವರ್ಕ್ಸ್ ಇನ್ ಅ ಕಂಪನಿ, ವರ್ಕ್ಸ್, ದಿಸ್ ಇಸ್ ಯೋರ್ ವರ್ಬ್. ಹರ್ ವರ್ಕ್ ಈಸ್ ಈಸಿ, ಹರ್ ವರ್ಕ್ ಈಸ್ ಈಸಿ, ಇದರಲ್ಲಿ ಈಸ್ ಅನ್ನೋದು ವರ್ಬ್ ಆಗುತ್ತೆ ಆ್ಯಂಡ್ ವರ್ಕ್ ಈಸ್ ಯೋರ್ ನೌನ್. ಓಕೆ, ವರ್ಕ್ ಈಸ್ ಯೋರ್ ನೌನ್ ಆ್ಯಂಡ್ ಹರ್ ಈಸ್ ಯೋರ್ ಪ್ರನೌನ್. ಸೊ ಇಲ್ಲಿ ಈಸ್ ಅನ್ನೋದು ವರ್ಬ್ ಆಗುತ್ತೆ. ನಾನು ಹೇಳಿದ್ದೆಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ವರ್ಕ್ ಅನ್ನೋದು ಇಲ್ಲಿ ನೌನ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ವರ್ಬ್ ಈಸ್ ಅ ಆಕ್ಷನ್ ಶೋಯಿಂಗ್ ವರ್ಡ್. ನೆಕ್ಸ್ಟ್ ಈಸ್ ನೌನ್ ಅಂದರೆ ನೇಮಿಂಗ್ ವರ್ಡ್ ಅಥವಾ ನಾಮಪದ ಅಂತ ಹೇಳಿದ್ವಿ. ಇಟ್ಸ್ ಅ ವರ್ಡ್ ವಿಚ್ ಶೋಸ್ ದ ನೇಮ್ ಆಫ್ ದ ಪರ್ಸನ್, ಅಂದರೆ ಒಂದು ಪರ್ಸನ್ನಿನ ಹೆಸರು ಅಥವಾ ಒಂದು ಎನಿಮಲ್, ಪ್ಲೇಸ್, ಥಿಂಗ್, ಫೀಲಿಂಗ್ ಆರ್ ಐಡಿಯಾ, ಯಾವುದೇ ಒಂದು ಹೆಸರನ್ನು ತೋರಿಸ್ತಾ ಇದ್ರೆ ಅದನ್ನು ನಾವು ನೌನ್ ಅಂತ ಹೇಳ್ತೀವಿ. ಪ್ರಿಯಾ, ಗರ್ಲ್, ಟೀಚರ್, ಕ್ಯಾಟ್, ಬ್ಯಾಂಗ್ಳೂರ್, ಲವ್, ಹೋಪ್. ಸೊ ಈ ಲವ್ ಆ್ಯಂಡ್ ಹೋಪ್ ಯಾವುದ್ರಲ್ಲಿ ಬರುತ್ತೆ? ಫೀಲಿಂಗಲ್ಲಿ ಬರುತ್ತೆ. ಸೊ ಈ ವರ್ಡ್ಸನ್ನು ನಾವು ನೌನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ನೋಡಿ. ಪ್ರಿಯಾ ಲಿವ್ಸ್ ಇನ್ ಡೆಲ್ಲಿ. ಸೊ ಈ ಸೆಂಟೆನ್ಸಲ್ಲಿ ಯಾವ್ದ್ಯಾವುದು ನೌನ್ ಇದೆ? ಪ್ರಿಯಾ ಅನ್ನೋದು ನೌನ್, ಡೆಲ್ಲಿ ಅಗೇನ್ ನೌನ್, ಇದು ಒಂದು ಪ್ಲೇಸ್ ಹೆಸರು, ರೈಟ್? ಡೆಲ್ಲಿ ಈಸ್ ಅ ಸಿಟಿ, ಡೆಲ್ಲಿ ಅಗೇನ್ ನೌನ್ ಆ್ಯಂಡ್ ಸಿಟಿ ನೌನ್. ಯು ಆರ್ ಮೈ ಲಾಸ್ಟ್ ಹೋಪ್, ಯು ಅಗೇನ್ ನೌನ್, ಹೋಪ್ ಈಸ್ ಯೋರ್ ಅಗೇನ್ ನೌನ್. ನೆಕ್ಸ್ಟ್ ಈಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅನ್ನು ನಾವು ಡಿಸ್ಕ್ರೈಬಿಂಗ್ ವರ್ಡ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ವಸ್ತುವನ್ನು ಅಥವಾ ಒಂದು ವ್ಯಕ್ತಿಯನ್ನು ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ, ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ, ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫ್ಯಾಟ್,
ಥಿನ್, ಟಾಲ್, ಬ್ಯೂಟಿಫುಲ್, ಬ್ರೇವ್, ಈ ತರ ಎಲ್ಲ ವರ್ಡ್ಸ್. ಸೊ ಫ್ಯಾಟ್ ಅಂದ್ರೆ ಏನು? ಒಂದು ವ್ಯಕ್ತಿಯನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಒಂದು ವ್ಯಕ್ತಿಯ ಗುಣವನ್ನ ಹೇಳ್ತಾ ಇದೆ, ಹೇಗಿದ್ದಾನೆ ಆ ವ್ಯಕ್ತಿ ಅಂತ ಹೇಳ್ತಾ ಇದೆ. ಥಿನ್ ಅಂದ್ರೆ ಅಗೇನ್ ಇದು ವ್ಯಕ್ತಿಯನ್ನ ತೋರಿಸ್ತಾ ಇದೆ. ಟಾಲ್, again it's showing a person. Beautiful, this is also showing the person, personality ಅಥವಾ speciality of the person ಅಂತಾನು ಹೇಳ್ಬೋದು. ಎಕ್ಸಾಂಪಲ್ಸ್ ನೋಡಿ, ದಿಸ್ ಈಸ್ ಅ ಫ್ಯಾಟ್ ಮ್ಯಾನ್, ದಿಸ್ ಇಸ್ ಅ ಫ್ಯಾಟ್ ಮ್ಯಾನ್. ಸೊ ಇದನ್ನ ನಾವು ಒಂದು ಡ್ರಾಯಿಂಗ್ ಅಲ್ಲಿ ತೋರಿಸಿ ಹೇಳ್ತಾ ಇದ್ದೀವಿ, ದಿಸ್ ಇಸ್ ಅ ಫ್ಯಾಟ್ ಮ್ಯಾನ್. ಸೊ ಇದರಲ್ಲಿ ಯಾವುದು ಅಡ್ಜೆಕ್ಟಿವ್ ಆಗುತ್ತೆ? ಫ್ಯಾಟ್ ಈಸ್ ಯೋರ್ ಅಡ್ಜೆಕ್ಟಿವ್. ದಿಸ್ ಬುಕ್ ಈಸ್ ಇಂಟ್ರೆಸ್ಟಿಂಗ್. ಸೊ ಇಂಟ್ರೆಸ್ಟಿಂಗ್ ಅನ್ನೋ ವರ್ಡ್ ಏನಿದೆ? ಅಡ್ಜೆಕ್ಟಿವ್. ಸೊ ಇದೇನು ಸೂಚಿಸ್ತಾ ಇದೆ? ಬುಕ್ನ ಒಂದು ಡಿಸ್ಕ್ರಿಪ್ಷನ್ ಅನ್ನ ಹೇಳ್ತಾ ಇದೆ, ಬುಕ್ ಹೇಗಿದೆ ಅಂತ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ಯೋರ್ adverb. adverb ಅಂತಂದ್ರೆ ಡಿಸ್ಕ್ರೈಬಿಂಗ್ ಅ ವರ್ಬ್, ಆನ್ adverb ಆರ್ ಆನ್ adjective. ಅಂದ್ರೆ ಆಲ್ರೆಡಿ ಇಲ್ಲಿ ವರ್ಬ್ ಅಂತ ಇದೆ, ರೈಟ್? ಸೊ ಒಂದು ಕ್ರಿಯೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಲಾಸ್ಟ್ ಅಡ್ಜೆಕ್ಟಿವ್ ಅಲ್ಲಿ ನಾವೇನ್ ನೋಡಿದ್ವಿ? ಒಂದು ವಸ್ತು, ಒಂದು ಪ್ಲೇಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ. ಬಟ್ adverb ಅಲ್ಲಿ ಒಂದು ಕ್ರಿಯೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ, ಆ ಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ, ಅದನ್ನ ನಾವು adverb ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, he can run fast, he can run fast. ಸೊ ಹೇಗೆ ಓಡಬಲ್ಲನು ಅಂತೆ? ಫಾಸ್ಟ್ ಆಗಿ. ಸೊ ದಿಸ್ ಈಸ್ ಯೋರ್ adverb. I am always busy. ಸೊ ಯಾವಾಗಲೂ ಅಂತ ಹೇಳೋದಿಲ್ಲೇನು? adverb. She is very tall. ಟಾಲ್ ಅಂದ್ರೆ ಅಡ್ಜೆಕ್ಟಿವ್, ರೈಟ್? ಲಾಸ್ಟ್ ಅಲ್ಲಿ ನಾವು ನೋಡಿದ್ವಿ, ಶಿ ಇಸ್ ವೆರಿ ಟಾಲ್. ಸೊ ಟಾಲ್ ಅಂದ್ರೆ ಅಡ್ಜೆಕ್ಟಿವ್. ಎಷ್ಟು ಟಾಲ್ ಆಗಿದ್ದಾಳೆ? ಅಡ್ಜೆಕ್ಟಿವ್ ಅನ್ನು ಡಿಸ್ಕ್ರೈಬ್ ಮಾಡುವಂತ ವರ್ಡ್ adverb. ಓಕೆ, ಅವಳು ತುಂಬಾ ಎತ್ತರವಾಗಿದ್ದಾಳೆ. ಸೊ ತುಂಬಾ ಅಂತ ನಾವು ಯೂಸ್ ಮಾಡಿದ್ವಿ, ಅಂದ್ರೆ ಅಡ್ಜೆಕ್ಟಿವ್ ಅನ್ನನ್ನೇ ಡಿಸ್ಕ್ರೈಬ್ ಮಾಡ್ತಾ ಇದೆ, ರೈಟ್? ಇಲ್ಲಿ ನೋಡಿದ್ವಿ, ರೈಟ್? ಅಡ್ಜೆಕ್ಟಿವ್ ಅನ್ನೇ ಡಿಸ್ಕ್ರೈಬ್ ಮಾಡುವಂತ ವರ್ಡ್ adverb. ಸೊ ವೆರಿ ಅನ್ನೋ ವರ್ಡ್ ಏನಾಗುತ್ತೆ? adverb. She eats quickly. She eats quickly. Eats ಅನ್ನೋದೇನು? ತಿನ್ನೋದು, ರೈಟ್? ದಿಸ್ ಇಸ್ ಅ ವರ್ಬ್. ಹೇಗೆ ತಿಂತಾಳೆ? ಕ್ವಿಕ್ಲಿ. ಸೊ ಹೇಗೆ ತಿಂತಾಳೆ? ವರ್ಬ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಅದನ್ನ ನಾವೇನ್ ಹೇಳ್ತೀವಿ? adverb. She eats really quickly. Really quickly ಇದರಲ್ಲಿ adjective ಇದೆ. ಅಗೇನ್ ದಿಸ್ ಇಸ್ ಯೋರ್ adverb. really ಅನ್ನೋದು adverb. She eats really quickly. ಸೊ adverb ವರ್ಡ್ ನಮಗೆ ವರ್ಬ್, ಆನ್ adverb ಮತ್ತೆ adjective ಇವು ಮೂರು ಕಡೆ ಇರುವಾಗ್ಲೂ ನಾವು ಯೂಸ್ ಮಾಡಬಹುದು. ಕೆಲವೊಂದ್ ಕಡೆ ಜಸ್ಟ್ ವರ್ಬ್ ಇದ್ದಾಗ್ಲೂ ಯೂಸ್ ಮಾಡ್ತೀವಿ, ಕೆಲವೊಂದ್ ಕಡೆ adverb ಇದ್ದಾಗೂ ಯೂಸ್ ಮಾಡ್ತೀವಿ, ಅಂಡ್ adjective ಇದ್ದಾಗೂ ಯೂಸ್ ಮಾಡ್ತೀವಿ. ಸೊ ಈ ಮೂರು ಸಿಚುವೇಶನ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಎಲ್ಲಾದ್ರೂ ಇದ್ರೆ ಆ ವರ್ಡ್ ಏನಾಗುತ್ತೆ? adverb ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಇಸ್ ಪ್ರಿಪೋಸಿಷನ್. A preposition, a word that shows a relationship of a man or a pronoun to another word. ಅಂದ್ರೆ ಎರಡು ವರ್ಡ್ಗಳ ಮಧ್ಯೆ ಒಂದು ರಿಲೇಶನ್ಶಿಪ್ ಅನ್ನ ತೋರಿಸುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಆನ್, ಆಟ್, ವಿತ್, ಬಿಫೋರ್, ಆಫ್ಟರ್, ಬಿಟ್ವೀನ್. ಸೊ ಈ ವರ್ಡ್ಸ್ ಅನ್ನ ನಾವು ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಸೊ ಸೆಂಟೆನ್ಸ್ ಅನ್ನ ನೋಡಿ, ದ ಜಗ್ ಈಸ್ ಆನ್ ದ ಟೇಬಲ್. ದ ಜಗ್ ಈಸ್ ಆನ್ ದ ಟೇಬಲ್. ಸೊ ಇಲ್ಲಿ ಜಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಯಾವ್ದ್ರ ಮೇಲಿದೆ ಅಂತ? ಟೇಬಲ್ ಮೇಲಿದೆ. ಸೊ ಜಗ್ ಮತ್ತೆ ಟೇಬಲ್ಗೆ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ, ದ ಜಗ್ ಈಸ್ ಆನ್ ದ ಟೇಬಲ್. ಜಗ್ ಟೇಬಲ್ ಮೇಲೆ ಇದೆ. ಹಿ ಈಸ್ ಆಟ್ ಆಫೀಸ್. ಆಟ್ ಅಂದ್ರೆ ಆಫೀಸ್ ಅಲ್ಲಿ ಇದ್ದಾನೆ, ಅವನು ಆಫೀಸ್ ಅಲ್ಲಿ ಇದ್ದಾನೆ. ಸೊ ಆಟ್ ಅನ್ನೋ ವರ್ಡ್ಗೆ ಮೀನಿಂಗ್ ಏನ್ ಬರುತ್ತೆ? ಅಲ್ಲಿ ಅಂತ ಬರುತ್ತೆ. ಐ ಗೋ ಟು ಸ್ಕೂಲ್. ಸೊ ಐ ಮತ್ತೆ ಸ್ಕೂಲ್ ಎರಡಕ್ಕೂ ಲಿಂಕ್ ಮಾಡ್ತಾ ಇದ್ದಾರೆ, ಐ ಗೋ ಟು ಸ್ಕೂಲ್. ಹಿ ವೆಂಟ್ ಟು ಸ್ಕೂಲ್ ಆನ್ ಮಂಡೇ. ಅಗೇನ್ ಟು ಅಂಡ್ ಆನ್ ಇಲ್ಲಿ ಪ್ರಿಪೋಸಿಷನ್ ಆಗುತ್ತೆ. ಹಿ ವೆಂಟ್ ಟು ಸ್ಕೂಲ್ ಆನ್ ಮಂಡೇ. ನೆಕ್ಸ್ಟ್ ಒನ್ ಇಸ್ ಪ್ರನೌನ್. ಪ್ರನೌನ್ ಅಂದ್ರೆ ಸರ್ವನಾಮ ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಾವು ಸರ್ವನಾಮ ಅಂತ ಹೇಳ್ತೀವಿ. ಪ್ರನೌನ್ ಇಸ್ ಅ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅ ನೌನ್. ಸೊ ರಿಪಿಟೇಟಿವ್ ಆಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಒಂದು ಹೆಸರನ್ನ ಹೇಳ್ತಿರುವಾಗ ಆ ಹೆಸರನ್ನ ಪದೇ ಪದೇ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ? ಅವನು ಅಥವಾ ಅವಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ವರ್ಡ್ ಅನ್ನ ನಾವು ಪ್ರನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ಐ, ವಿ, ದೇ, ಯು, ಹಿ, ಹಿಮ್, ಅಸ್, ಮೀ, ದ್ಯಾಟ್, ದೀಸ್,
ಸೊ ಈ ಥರ ವರ್ಡ್ಸನ್ನು ನಾವೇನು ಹೇಳ್ತೀವಿ, ಪ್ರನೌನ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಮೀರಾ ಇಸ್ ಕಮಿಂಗ್ ಟು ಟೇಕ್ ಮೀರಾಸ್ ಬುಕ್, ಮೀರಾ ಈಸ್ ಮೈ ಫ್ರೆಂಡ್, ಮೀರಾ ಈಸ್ ಬ್ಯೂಟಿಫುಲ್. ಹೀಗೆ ಹೇಳಿದ್ರೆ ನಿಮ್ಗೆ ಹೇಗೆ ಕೇಳಿಸುತ್ತೆ? ಅದು ಇಟ್ಸ್ ವೆರಿ ಅನಾಯಿಂಗ್, ರೈಟ್? ಅಂದರೆ ಪದೇ ಪದೇ ಒಂದು ಹೆಸರನ್ನು ಹೇಳಿದಾಗ ಅದು ತುಂಬ ಅನಾಯಿಂಗ್ ಆಗಿರುತ್ತೆ. ಸೊ ನಾವು ಅದಕ್ಕೋಸ್ಕರನೇ ಪ್ರನೌನನ್ನು ಯೂಸ್ ಮಾಡ್ತೀವಿ. ಮೀರಾ ಇಸ್ ಕಮಿಂಗ್ ಟು ಟೇಕ್ ಹರ್ ಬುಕ್. ಸೊ ಹರ್ ಅಂತ ಬಂತು. ಮೀರಾನ್ ಬದಲಿಗೆ ನಾವೇನು ಯೂಸ್ ಮಾಡಿದ್ವಿ? ಇಲ್ಲಿ ಹರ್ ಅಂತ ಯೂಸ್ ಮಾಡಿದ್ವಿ. ಶಿ ಈಸ್ ಮೈ ಫ್ರೆಂಡ್, ಶಿ ಈಸ್ ಬ್ಯೂಟಿಫುಲ್. ಸೊ ಇಲ್ಲಿ ಮೀರಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೀರಾ ಇಸ್ ಕಮಿಂಗ್ ಟು ಟೇಕ್ ಹರ್ ಬುಕ್. ಮೀರಾ ತನ್ನ ಬುಕ್ಕನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ದಾಳೆ. ಶಿ ಈಸ್ ಮೈ ಫ್ರೆಂಡ್, ಅವಳು ನನ್ನ ಫ್ರೆಂಡ್. ಆ್ಯಂಡ್ ಶಿ ಈಸ್ ಬ್ಯೂಟಿಫುಲ್, ಅವಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ. ಸೊ ಒಂದು ಹೆಸರಿನ ಬದಲಾಗಿ ನಾವು ಯೂಸ್ ಮಾಡುವಂಥ ವರ್ಡ್ಸನ್ನು ನಾವೇನು ಹೇಳ್ತೀವಿ? ಪ್ರನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಜಾಯ್ನಿಂಗ್ ವರ್ಡ್ ಅಂತ ಹೇಳ್ತೀವಿ. ಸೊ ಯಾವುದೇ ಎರಡು ಸೆಂಟೆನ್ಸನ್ನು ಅಥವಾ ಯಾವುದೇ ಎರಡು ವರ್ಡ್ಸನ್ನು ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ವರ್ಡ್ಸನ್ನು ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ, ಬಟ್, ಸೋ, ಬಿಕಾಸ್, ಆ್ಯಂಡ್. ಇನ್ನೂ ತುಂಬ ವರ್ಡ್ಸ್ ಇದೆ. ದೇರ್ ಫೋರ್ ಅಂತ ಯೂಸ್ ಮಾಡ್ಬೋದು, ಹವೆವರ್ ಅಂತ ಯೂಸ್ ಮಾಡ್ಬೋದು. ಸೊ ತುಂಬ ವರ್ಡ್ಸ್ ಇದೆ. ಯಾವುದು ಎರಡು ಸೆಂಟೆನ್ಸನ್ನು ಅಥವಾ ಎರಡು ವರ್ಡ್ಸನ್ನು ಜಾಯಿನ್ ಮಾಡುತ್ತೆ. ಸೆಂಟೆನ್ಸ್ ನೋಡಿ, ರೋಹನ್ ಆ್ಯಂಡ್ ಮೀರಾ ಆರ್ ಮೈ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಎರಡು ವರ್ಡ್ಸನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ರೋಹನ್ ಆ್ಯಂಡ್ ಮೀರಾ ಆರ್ ಮೈ ಫ್ರೆಂಡ್ಸ್. ರೋಹನ್ ಮತ್ತು ಮೀರಾ ನನ್ನ ಫ್ರೆಂಡ್ಸ್. ಐ ಲೈಕ್ ಮೀರಾ ಬಟ್ ಐ ಡೋಂಟ್ ಲೈಕ್ ರೋಹನ್. ಸೊ ಇಲ್ಲಿ ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಐ ಲೈಕ್ ಮೀರಾ ಅನ್ನೋದು ಒಂದು ಸೆಂಟೆನ್ಸ್. ಐ ಲೈಕ್ ಮೀರಾ ಬಟ್ ಐ ಡೋಂಟ್ ಲೈಕ್ ರೋಹನ್. ನನಗೆ ಮೀರಾ ಅಂದರೆ ಇಷ್ಟ, ಬಟ್ ರೋಹನ್ ಅಂದರೆ ಇಷ್ಟ ಇಲ್ಲ ಅಂತ ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡಲಿಕ್ಕೆ, ಒಂದು ಅರ್ಥಪೂರ್ಣವಾಗಿ ಒಂದು ಸೆಂಟೆನ್ಸನ್ನು ಮಾಡಲಿಕ್ಕೆ ನಾವು ಕಂಜಂಕ್ಷನ್ ಅನ್ನೋ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಇಸ್ ಇಂಟರ್ಜೆಕ್ಷನ್, ಅಂದರೆ ವಿಚ್ ಶೋಸ್ ದ ಎಕ್ಸ್ಪ್ರೆಷನ್. ಯಾವ ವರ್ಡ್ಸ್ ನಿಮಗೆ ಎಕ್ಸ್ಪ್ರೆಷನನ್ನು ತೋರಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಆ ವರ್ಡ್ಸ್ಗೆ ಯಾವುದೇ ಥರ ಮೀನಿಂಗ್ ಇರಲ್ಲ, ಬಟ್ ಅದನ್ನು ನಾವು ಎಕ್ಸ್ಪ್ರೆಷನ್ ತೋರ್ಸೋಕ್ಕೆ ಯೂಸ್ ಮಾಡ್ತೀವಿ. ಅಂಥ ವರ್ಡ್ಸನ್ನು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ, ವಾವ್, ಗ್ರೇಟ್, ಓ, ಔಚ್ ಅಂತ ಹೇಳ್ತೀವಿ, ಆವ್ ಅಂತ ಹೇಳ್ತೀವಿ. ತುಂಬಾ ವರ್ಡ್ಸ್ ಇದೆ. ನಾವು ಡೈಲಿ ಲೈಫಲ್ಲಿ ನೀವು ನೋಡ್ಬೋದು ತುಂಬಾ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಔಚ್, ಇಟ್ ಹರ್ಟ್ಸ್. ಸೊ ಇದರಲ್ಲಿ ಯಾವುದು ಇಂಟರ್ಜೆಕ್ಷನ್? ದಿಸ್ ಒನ್, ಔಚ್ ಅನ್ನೋ ವರ್ಡ್ ಇಂಟರ್ಜೆಕ್ಷನ್. ಯು ಡಿಡ್ ವೆಲ್, ಗ್ರೇಟ್. ಸೊ ಇದು ಇಂಟರ್ಜೆಕ್ಷನ್. ವಾವ್, ಇಟ್ಸ್ ಅಮೇಝಿಂಗ್. ಸೊ ವಾವ್ ಅನ್ನೋದು ಇಂಟರ್ಜೆಕ್ಷನ್. ಸೊ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲಾಸ್ಟಲ್ಲಿ ಒಂದು ಸೆಂಟೆನ್ಸಲ್ಲಿ ನಾವು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಇರುವಂಥ ಒಂದು ಸೆಂಟೆನ್ಸನ್ನು ನೋಡೋಣ. ಸೊ ಈ ಸೆಂಟೆನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ನೀವು ನೋಡ್ಬೋದು. ವಾವ್, ಹಿ ರ್ಯಾನ್ ಫಾಸ್ಟ್ ಆಫ್ಟರ್ ದ ಬಸ್ ಆ್ಯಂಡ್ ಕಾಟ್ ಇಟ್. ಸೊ ಇದ್ರ ಅರ್ಥ ಏನು? ವಾವ್, ಅವನು ತುಂಬ ಫಾಸ್ಟಾಗಿ ಓಡ್ದ ಆ್ಯಂಡ್ ಆ ಬಸ್ಸನ್ನು ಕ್ಯಾಚ್ ಮಾಡ್ದ ಅಂತ ಅರ್ಥ. ತುಂಬ ಫಾಸ್ಟಾಗಿ ಬಸ್ ಹಿಂದೆ ಓಡ್ದ ಆ್ಯಂಡ್ ಬಸ್ಸನ್ನು ಫೈನಲಿ ಕ್ಯಾಚ್ ಮಾಡ್ದ ಅಂದರೆ ಫೈನಲಿ ಬಸ್ಸಲ್ಲಿ ಹತ್ತದ ಅಂತ ಅರ್ಥ. ಸೊ ಈ ಸೆಂಟೆನ್ಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋದಾದರೆ, ವಾವ್ ಅನ್ನೋ ವರ್ಡ್ ಏನು ಮೀನಿಂಗ್ ಕೊಡುತ್ತೆ? ಇಂಟರ್ಜೆಕ್ಷನ್. ಹಿ ಅನ್ನೋದು ಪ್ರನೌನ್. ಇಲ್ಲಿ ಹೆಸರು ತೋರಿಸ್ತಾ ಇಲ್ಲ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ, ರೈಟ್? ಹಿ ಪ್ರನೌನ್. ರ್ಯಾನ್ ಅನ್ನೋದು ವರ್ಬ್, ರೈಟ್? ರ್ಯಾನ್ ಅಂದರೆ ಏನು? ಓಡ್ತಾ ಇದ್ದಾನೆ. ಸೊ ಓಡೋದೇನು ಒಂದು ಕ್ರಿಯೆ, ರೈಟ್? ರ್ಯಾನ್. ಫಾಸ್ಟ್, ಹೇಗೆ ಓಡ್ತಾ ಇದ್ದಾನೆ? ಫಾಸ್ಟಾಗಿ ಓಡ್ತಾ ಇದ್ದಾನೆ, ರೈಟ್? ಇಟ್ ಶೋಸ್ ದ ಆಕ್ಷನ್ ಹೇಗೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ದಟ್ ಈಸ್ ಯೋರ್ ಅಡ್ವರ್ಬ್. ಆಫ್ಟರ್ ಅಂದರೆ ಪ್ರಿಪೋಸಿಷನ್. ಒಂದು ಸೆಂಟೆನ್ಸನ್ನು ಲಿಂಕ್ ಮಾಡ್ತಾ ಇದ್ದೀವಿ ಅಥವಾ ಎರಡು ವರ್ಡ್ಸನ್ನು ಲಿಂಕ್, ಒಂದು ರಿಲೇಶನ್ಶಿಪ್ ಅನ್ನು ತೋರಿಸ್ತಾ ಇದ್ದೀವಿ. ಆಫ್ಟರ್. ಸೊ ಪೊಸಿಷನ್ ಅಂತಾನು ಹೇಳಿದ್ದೆ ನಾನು, ರೈಟ್? ಒಂದು ಪೊಸಿಷನ್ ಅನ್ನ ತೋರಿಸ್ತಾ ಇರುತ್ತೆ. ಸೊ ಹಿಂದೆ ಓಡ್ತಾ ಇದ್ದಾನೆ, ಬಸ್ ಹಿಂದೆ ಓಡ್ತಾ ಇದ್ದಾನೆ. ಹಿ ರ್ಯಾನ್ ಸೋ ಫಾಸ್ಟ್ ಆಫ್ಟರ್ ದ ಬಸ್. ಸೊ ಬಸ್ ಒಂದು ಹೆಸರು, ಒಂದು ವಸ್ತುವಿನ ಹೆಸರು, ರೈಟ್? ನೌನ್. ಆ್ಯಂಡ್ ಅಂತೆ ಕಂಜಂಕ್ಷನ್. ದೆನ್ ಕಾಟ್. ಕಾಟ್ ಅಂದರೆ ಕ್ಯಾಚ್ ಹಿಡಿಯೋದನ್ನ ನಾವು ಪಾಸ್ಟ್ ಟೆನ್ಸಲ್ಲಿ ಕಾಟ್ ಅಂತ ಹೇಳ್ತೀವಿ. ಸೊ ಐ ಕಾಟ್ ಅ ಬಸ್ ಅಂತ ಹೇಳ್ತೀವಿ. ಸೊ ಕಾಟ್ ಅಂದರೆ ವರ್ಬ್. ಆ್ಯಂಡ್ ಇಟ್ ಈಸ್ ಅಗೇನ್ ಪ್ರನೌನ್. ಸೊ ಇಟ್ ಅಂದರೆ ಯಾವುದನ್ನು ಸೂಚಿಸ್ತಾ ಇದೆ? ಇಲ್ಲಿ ಬಸ್ಸನ್ನು ಸೂಚಿಸ್ತಾ ಇದೆ, ರೈಟ್? ಸೊ ಬಸ್ ನೌನ್ ಆದರೆ ಇದೇನಾಗುತ್ತೆ? ಪ್ರನೌನ್. ಕ್ಲಿಯರ್? ಐ ಹೋಪ್ ದಿಸ್ ಟಾಪಿಕ್ ಇಸ್ ಕ್ಲಿಯರ್ ಟು ಯು.
ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.